ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ಆಲ್ಗೋ ಟ್ರೇಡಿಂಗ್ ಒಂದು ಹೊಸ ಸ್ಟ್ರಾಟಜಿಯ ಹೇಗೆ ನಾವು ಡಿಪ್ಲೈ ಮಾಡಿದ್ದೀವಿ, ಯಾವ ಥರ ಪ್ರಾಫಿಟ್ ಆಗಿದೆ ಲೈವ್ ಅಕೌಂಟಲ್ಲಿ. ಸೊ ಇದ್ರ ಬಗ್ಗೆ ನಿಮಗೆ ಲೈವ್ ಆಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲಲ್ಲಿ ಹೇಳ್ತಾನೆ ಇರ್ತೀನಿ, ತುಂಬ ಸರಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ. ಮ್ಯಾನ್ಯುವಲ್ ಟ್ರೇಡಿಂಗ್ಗೆ ಹಾಗೆ ಆಲ್ಗೋ ಟ್ರೇಡಿಂಗ್ಗೆ ಏನು ಡಿಫ್ರೆನ್ಸ್ ಇದೆ, ಯಾವ ಥರ ನೀವು ಆಲ್ಗೋ ಟ್ರೇಡಿಂಗ್ನ ತುಂಬ ಈಸಿಯಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡಿಂಗ್ ಜರ್ನಿನ ತುಂಬ ಫ್ರೀ ಆಫ್ ಟೆನ್ಷನ್, ನಿಮಗೆ ಯಾವುದೇ ಥರ ಒಂದು ಹೇಗಪ್ಪ ಮಾರ್ಕೆಟಲ್ಲಿ ಎಂಟ್ರಿ ತೊಗೊಳ್ಳೋದು. ಇವತ್ತಿನ ಮಾರ್ಕೆಟ್ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಬೆಳಗ್ಗೆ ಓಪನ್ ಆಯಿತು, ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಕೆಳಗಡೆ ಬರ್ತಾ ಇದೆ. ಸೊ ಎಲ್ಲರಿಗೂ ಅನಿಸುತ್ತೆ, ಓ ಇಲ್ಲ ಮಾರ್ಕೆಟ್ ಇವತ್ತು ಕೂಡ ವಾರ್ ಸಿಚುವೇಶನಿಂದ ಪುಟ್ ಆಪ್ಷನಲ್ಲಿ ನಮಗೆ ಬೈ ಎಂಟ್ರಿ ಸಿಗುತ್ತೆ ಅಂತ. ಸೊ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಸಾಮಾನ್ಯವಾಗಿ ವೆಯ್ಟ್ ಮಾಡ್ತೀವಿ ಅಲ್ಲ. ಸೊ ನೆಕ್ಸ್ಟ್ ಕ್ಯಾಂಡಲ್ ಏನಾಯಿತು, ಒಂದು ಬುಲ್ಲಿಶ್ ಫಾರ್ಮಲ್ಲಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ಯಾಂಡಲು ಎಗೇನ್ ಸೆಲ್ಲಿಂಗ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಅಂತ ತೋರಿಸ್ಕೊಡ್ತಾ ಇದೆ. ಆದರೆ ಮ್ಯಾನ್ಯುವಲ್ ಆಗಿ ಈ ಥರ ಒಂದು ಜಾಗದಲ್ಲಿ ನಾವು ಎಂಟ್ರಿ ತೊಗೊಂಡು ಪ್ರಾಫಿಟ್ ಬುಕ್ ಮಾಡೋದು ತುಂಬ ಕಷ್ಟಕರವಾದ ಕೆಲಸ. ಇದು ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ, ಅಂದರೆ ಯಾರು ಓಪನ್ ಆಗಿ ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಅಲ್ವಾ. ಇವತ್ತು ಮಾರ್ಕೆಟ್ ಮೋಸ್ಟ್ ಆಫ್ ಆಲ್ ಸೈಡ್ ಬೇಸ್ ಇದೆ, ಅಂತ ದೊಡ್ಡ ಒಂದು ಮಾರ್ಕೆಟಲ್ಲಿ ಮೂವ್ಮೆಂಟು ಸಿಕ್ಕಿಲ್ಲ. ಯಾರಿಗೂ ಕೂಡ ಒಂದು 50-100 ಪಾಯಿಂಟ್ ಆಪ್ಷನಲ್ಲಿ ಬುಕ್ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಸಿಕ್ಕಿಲ್ಲ. ಸೊ ಅಂಥ ಟೈಮ್ನಲ್ಲಿ ನಮ್ಮ ಆಲ್ಗೋ ಸ್ಟ್ರಾಟಜಿ ಯಾವ ಥರ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನೂ ಇಲ್ಲ, ನಾವು ಮಾರ್ಕೆಟ್ ಓಪನ್ ಆಯಿತು, ಮಾರ್ಕೆಟ್ ನೋಡ್ತಾ ಇದ್ದೀವಿ. ಸೊ ಮಾರ್ಕೆಟಲ್ಲಿ ಯಾವ ಥರ ಒಂದು ಮೂವ್ಮೆಂಟ್ ಆಗ್ತಿದೆ ಅದನ್ನು ನಮ್ಮ ಆಲ್ಗೋ ಏನು ಮಾಡ್ತು, ಒಂದು ಏನು ಲಾಜಿಕ್ ಕೊಟ್ಟಿದ್ದೀವಲ್ಲ, ಸೊ ಅಂದರೆ ಒಂದು 25,000 rupees ಕ್ಯಾಪಿಟಲ್ ಇರಬೇಕು, ಮ್ಯಾಕ್ಸಿಮಮ್ ಡ್ರಾ ಡೌನ್ ಓನ್ಲಿ 1,000 rupees ಪರ್ ಡೇ ಮ್ಯಾಕ್ಸಿಮಮ್. ಓಕೆ, ಸೊ ಮಿನಿಮಮ್ ಸ್ಟಾಪ್ ಲಾಸ್ ಇರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಬರೀ 4 ಅಥವಾ 5 ಪಾಯಿಂಟ್ ಸ್ಟಾಪ್ ಲಾಸ್, ಅದು ಯಾವ ಥರ ಆಗಿದೆ ಅಂತ ನಾನು ಇವತ್ತು ನಿಮ್ಗೆ ಲೈವ್ ತೋರಿಸ್ತೀನಿ. ಸೊ ಆ ಥರ ಒಂದು ಸ್ಟ್ರಾಟಜಿ ಇದು. ಇಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸಲ್ಲಿ ಪ್ರಾಫಿಟ್ನ ಕೂಡ ಬುಕ್ ಮಾಡಿಕೊಡುತ್ತೆ. ಇವತ್ತು ನಮ್ಮ ಒಂದು ಸ್ಟ್ರಾಟಜಿ ಈ ಒಂದು 3ನೇ ಕ್ಯಾಂಡಲಲ್ಲಿ ಯಾವಾಗ ಒಂದು ಹೈಯಿಂದ ಬ್ರೇಕ್ ಆಗಿ ಮಾರ್ಕೆಟ್ ಡೌನ್ಗೆ ಬರ್ತಾ ಇದೆ ಅಂದಾಗ ಪುಟ್ ಆಪ್ಷನ್ನ ಬೈ ಮಾಡ್ಕೊಳ್ತು. ಸೊ ತಕ್ಷಣ ಸ್ವಲ್ಪ ಫ್ಲಕ್ಚುಯೇಷನ್ ಇತ್ತು ಮಾರ್ಕೆಟಲ್ಲಿ, ಅವಾಗ ಅದು ಒಂದು 4 ಅಥವಾ 5 ಪಾಯಿಂಟ್ ಸ್ಟಾಪ್ ಲಾಸಲ್ಲಿ ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ಎಗೇನ್ ಅದಕ್ಕೆ ಅವಕಾಶ ಸಿಕ್ತು ಸೆಲ್ ಮಾಡ್ಕೊಳ್ಳೋಕ್ಕೆ, ಪುಟ್ ಆಪ್ಷನ್ನ ಬೈ ಮಾಡ್ಕೊಳ್ಳೋಕ್ಕೆ. ಸೊ ಪುಟ್ ಆಪ್ಷನ್ನ ಬೈ ಮಾಡಿಕೊಂಡು ಟ್ರೈಲಿಂಗ್ ಸ್ಟಾಪ್ ಲಾಸಲ್ಲಿ ನಮಗೆ ಪ್ರಾಫಿಟ್ನ ಮಾಡಿಕೊಟ್ಟಿದೆ. ಸೊ ಯಾವ ಥರ ಪ್ರಾಫಿಟ್ ಆಗಿದೆ ಅನ್ನೋದನ್ನ ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇದು 24,400 ಪುಟ್ ಆಪ್ಷನ್ ಚಾರ್ಟ್ ಇದು. ಸೊ ಸೆಕೆಂಡ್ ಕ್ಯಾಂಡಲಲ್ಲಿ ನೋಡಿ, ಇಲ್ಲಿ ಬೈ ಆಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು ಮಾರ್ಕ್ ಇದು. ಇಲ್ಲಿ ಆಲ್ಗೋ ಬೈ ಮಾಡ್ಕೊಳ್ತು, ಆದರೆ ಸಡನ್ ಆಗಿ ಸ್ಟಾಪ್ ಲಾಸ್ ಇಟ್ಟಾಯಿತು, ಎಗೇನ್ ಬೈ ಮಾಡ್ಕೊಳ್ತು, ಯಾಕೆಂದರೆ ಅದಕ್ಕೆ ಸ್ಟ್ರಾಟಜಿ ಮ್ಯಾಚ್ ಆಯಿತು. ಸೊ ಎಗೇನ್ ಬೈ ಆಗಿರೋದು ಸೆಕೆಂಡ್ ಕ್ಯಾಂಡಲಲ್ಲಿ ಇಲ್ಲಿ ಹೈಯಲ್ಲಿ ಬಂದಾಗ ಟ್ರೈಲಿಂಗ್ ಸ್ಟಾಪ್ ಲಾಸಲ್ಲಿ ಮಾರ್ಕೆಟಲ್ಲಿ ಬುಕ್ ಮಾಡ್ಕೊಂಡಿದೆ ನೋಡಿ. ಇದು ಒಂದು 45,000 ರೂಪಾಯಿ ಇರುವಂಥ ಒಂದು ಅಕೌಂಟು, ಇದರಲ್ಲಿ 939 ರೂಪಾಯಿ ಪ್ರಾಫಿಟ್ನ ಮಾಡಿದೆ. ನೀವು ಎಂಟ್ರಿ ನೋಡ್ಬೋದು, ಬೈ ಆಗಿರೋದು ಪುಟ್ ಆಪ್ಷನ್ನು 149.55ಗೆ ಫಸ್ಟು, ಅಗೇನ್ ಅದು ಸ್ಟಾಪ್ ಲಾಸ್ ಆಗಿದೆ 145.85. ನಿಮ್ಗೆ ಹೇಳ್ತಾ ಇದೆ ಸ್ಮಾಲ್ ಸ್ಟಾಪ್ ಲಾಸ್ ಅಂತ, ನೀವು ನೋಡ್ಬೋದು 49-45, ಅಂದರೆ 4 ಅಥವಾ 5 ಪಾಯಿಂಟಲ್ಲಿ ಎಕ್ಸಿಟ್ ಆಗಿದೆ. ಅಗೇನ್ ಅದೇ ಒಂದು ಸ್ಕ್ರಿಪ್ಟಲ್ಲಿ ಮತ್ತೆ ಬೈ ಮಾಡ್ಕೊಳ್ತು, ಬೈ ಕಂಡೀಷನ್ ಮ್ಯಾಚ್ ಆದಾಗ 151.25ಗೆ. ಸೊ ಪ್ರಾಫಿಟ್ ಬುಕ್ ಆಗಿರೋದು 116.40ಗೆ. ಸೊ ಈ ಒಂದು ಪ್ರಾಫಿಟು ನಮಗೆ ಇವತ್ತು ಈ ಒಂದು ಕ್ಯಾಪಿಟಲ್ ಮೇಲೆ ಸಿಕ್ಕಿದೆ. ನೀವು 25,000ದಿಂದ ಕೂಡ ಒಂದು ಲಾಟ್ನ ಆರಾಮಾಗಿ ಮಾಡ್ಬೋದು. ಮ್ಯಾನ್ಯುವಲ್ ಆಗಿ ಇದನ್ನ ಎಂಟ್ರಿ ತಗೊಳ್ಳೋದು ಬಹಳ ಕಷ್ಟಕರವಾದ ಕೆಲಸ. ಇದು ಯಾರೇ ಒಬ್ಬ ಟ್ರೇಡರ್ಗೂ ಕೂಡ ಅರ್ಥ ಆಗುತ್ತೆ. ಸೊ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಓಪನ್ ಆಗಿ 1.5 ಗಂಟೆ ಒಳಗಡೆ ನಮ್ಮ ಒಂದು ಟ್ರೇಡಿಂಗ್ ಜರ್ನಿ ಮುಗಿದೋಗಿದೆ. ಅದು ಆಲ್ಗೋಯಿಂದ ಸಾಧ್ಯ ಮಾತ್ರ. ಮ್ಯಾನ್ಯುವಲ್ ಆಗಿ ಈ ಒಂದು ಕ್ಯಾಂಡಲಲ್ಲಿ ನೀವು ಬೈ ಮಾಡಿಕೊಂಡು ಇಲ್ಲಿ ಬುಕ್ ಮಾಡ್ಕೋತೀರಾ 1,000 ರೂಪಾಯಿ ಅಂದರೆ ಅದು ನಿಮಗೆ ಅರ್ಥ ಆಗುತ್ತೆ ಅಂತೀನಿ, ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಟ್ರೇಡಿಂಗ್ ಜರ್ನಿನ ನನ್ನ ಚಾನಲಲ್ಲಿ ನಾನು ಯಾವಾಗಲೂ ಕೂಡ ಲೈವಲ್ಲಿ ಹೇಳ್ತಾ ಇರ್ತೀನಿ. ತುಂಬ ಈಸಿ ವೇಲಿ ನಾವು ಅದನ್ನು ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ತುಂಬ ಕಾಂಪ್ಲಿಕೇಟೆಡ್ ಆಗಿ ಒಂದು ಟ್ರೇಡಿಂಗ್ನ ಮಾಡ್ಕೊಂಡು ಹೋಗ್ಬೇಡಿ ಅಂತ. ಸೊ ಅದಕ್ಕೋಸ್ಕರನೇ ಈ ಸ್ಟ್ರಾಟಜಿನ ನಾವು ನಿಮ್ಮ ಮುಂದೆ ತೊಗೊಬಂದಿವಿ. ಆಲ್ರೆಡಿ 19 ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ 25,000 ಕ್ಯಾಪಿಟಲ್ ಇದ್ದರೆ ನೀವು ಆರಾಮಾಗಿ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಬೋದು. ಇವತ್ತೇನು ನಿಮಗೆ ಒಂದು ಪ್ರಾಫಿಟ್ ಕಾಣಿಸಿದೆ ಅದರದ್ದು ಡೈಲಿ ಅಪ್ಡೇಟ್ಸ್ ನಿಮಗೆ ಆಲ್ಗೋ ಮಾರ್ಕೆಟ್ ಪ್ಲೇಸ್ ಅಂತ ಟೆಲಿಗ್ರಾಮಲ್ಲಿ ಒಂದು ಚಾನಲಲ್ಲಿ ನಿಮಗೆ ಸಿಗುತ್ತೆ. ಇದರ ಲಿಂಕ್ ಕೂಡ ಇಲ್ಲೇ ಇದೆ. ನಿಮ್ಗೇನಾದರೂ ಬೇರೆ ವಿಷಯ ಬೇಕು ಇದ್ರ ಬಗ್ಗೆ ಅಂದರೆ ನನ್ನ ವಾಟ್ಸಪ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮಗೆ ಗೊತ್ತಿರೋರಿಗೆ ಇದನ್ನು ಶೇರ್ ಮಾಡಿ. ಚಾನಲಲ್ಲಿ ಮತ್ತೆ ಇದನ್ನು ನಾನು ಲೈವಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ತೊಗೊಂಬರ್ತೀನಿ.
ಲೈವಲ್ಲೂ ಕೂಡ ನಾನು ಈ ಸ್ಟ್ರಾಟಜಿನ ಹೇಗೆ ವರ್ಕ್ ಆಗ್ತಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಓಕೆ, ಇದು ಇಂಡಿಯನ್ ಮಾರ್ಕೆಟ್ಗೆ ಅಷ್ಟೇ ಅಲ್ಲ, ಕ್ರಿಪ್ಟೋ ಮಾರ್ಕೆಟಲ್ಲಿ ಅಥವಾ ಯಾರಾದರೂ ಫಾರೆಕ್ಸ್ ಟ್ರೇಡ್ ಮಾಡ್ತಾ ಇರಂದ್ರೆ ಅಲ್ಲೂ ಕೂಡ ಸೇಮ್ ನಿಮಗೆ ನಮ್ಮ ಟ್ರೇಡ್ರನ್ನಲ್ಲಿ ಕೆಲವು ಸ್ಟ್ರಾಟಜಿಗಳಿದೆ. ಗೋಲ್ಡ್ಗಿರ್ಬೋದು ಅಥವಾ US30 ಇರ್ಬೋದು. ಸೊ ಯಾವುದೇ ಬಗ್ಗೆ ಆದರೂ ನಾವು ಮಾಡಿಕೊಡ್ತೀವಿ. ಅಥವಾ ನಿಮ್ಮದೇ ಯಾವ್ದಾದ್ರು ಸ್ಟ್ರಾಟಜಿ ಇದ್ರೂ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆ ಒಂದು ಸ್ಟ್ರಾಟಜಿನೂ ಕೂಡ ಮಾಡಿಕೊಡ್ತೀವಿ. ಸೊ ಸದ್ಯಕ್ಕೆ ಈ ವಿಷಯನ ತಿಳಿಸ್ಬೇಕಾಗಿತ್ತು ನಿಮಗೆ. ಲೈವ್ ಸೆಷನಲ್ಲಿ ಇವತ್ತು ನಾವು ಪ್ರಾಫಿಟ್ನ ಬುಕ್ ಮಾಡಿದ್ದೀವಿ. ಇದು ಒರಿಜಿನಲ್ ಅಕೌಂಟು ನನ್ನ ಸ್ನೇಹಿತರದು. ಸೊ ಅದನ್ನು ನಿಮ್ಮ ಮುಂದೆ ಇವತ್ತು ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿದ್ದು. ಎಲ್ಲ ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೇಗನೆ ಲೈವಲ್ಲಿ ನಿಮ್ಮ ಜೊತೆಗೆ ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.